ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇದು ಸುಂಕಾಸುರ ಟ್ರಂಪ್ನ ಸೊಕ್ಕನ್ನ ಅಡಗಿಸಲಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಾಳೆ ಭಾರತ ಇಯು ನಡುವೆ ಮೆಗಾ ಡೀಲ್. ಟ್ರಂಪ್ ಸೊಕ್ಕಡಗಿಸುತ್ತಾ ವ್ಯಾಪಾರ ಒಪ್ಪಂದ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಬಹುತೇಕ ಅಂತಿಮವಾಗಿದೆ. ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕೋದು ಮಾತ್ರ ಬಾಕಿ ಇದೆ. ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಭಾರತ ಇಯು ಶೃಂಗಸಭೆ ಬಳಿಕ ಮಹತ್ವದ ಘೋಷಣೆ ಆಗಲಿದೆ. ದಾವೋಸ್ನ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಮಾತುಕತೆ ಅಂತಿಮ ಹಂತದಲ್ಲಿದೆ ಅಂತ ಘೋಷಿಸಲಾಗಿತ್ತು. ಇದು ಭಾರತ ಇಯು ಆರ್ಥಿಕತೆಗಳಿಗೆ ಅತ್ಯಂತ ಮಹತ್ವ ವಾಣಿಜ್ಯ ಒಪ್ಪಂದಗಳಲ್ಲಿ ಒಂದಾಗಬಹುದು ಅಂತ ವಿಶ್ಲೇಷಿಸಲಾಗಿತ್ತು. ಈಗಾಗಲೇ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸೇರಿದಂತೆ ಹಿರಿಯ ಇಯು ನಾಯಕರು ಭಾರತದಲ್ಲಿದ್ದಾರೆ. ಇನ್ನು ಟ್ರಂಪ್ ಮನಸೋ ಇಚ್ಛೆ ಸುಂಕ ಹಾಕ್ತಾ ಇದ್ದಾರೆ. ಈ ಸಮಯದಲ್ಲಿ ಭಾರತ ಇಯು ಆರ್ಥಿಕ ಸಂಬಂಧವು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಭಾರತವು ಕಾರ್ಮಿಕ ಆಧಾರಿತ ಮತ್ತು ಡೌನ್ ಸ್ಟ್ರೀಮ್ ಉತ್ಪಾದನೆಯಲ್ಲಿ ವಿಶೇಷತೆ ಹೊಂದಿದೆ. ಭಾರತ ಇಯು ಮುಕ್ತ ವಾಣಿಜ್ಯ ಒಪ್ಪಂದವು ವೆಚ್ಚವನ್ನು ಕಡಿಮೆ ಮಾಡಿ ವಾಣಿಜ್ಯವನ್ನು ವಿಸ್ತರಿಸುವ ಸಾಧ್ಯತೆಗಳಿವೆ. ದೇಶೀಯ ಉದ್ಯಮಕ್ಕೆ ಇದು ಪರಿಣಾಮ ಬೀರಲ್ಲ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇದು ಸುಂಕಾಸುರ ಟ್ರಂಪ್ನ ಸೊಕ್ಕನ್ನ ಅಡಗಿಸಲಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಾಳೆ ಭಾರತ ಇಯು ನಡುವೆ ಮೆಗಾ ಡೀಲ್. ಟ್ರಂಪ್ ಸೊಕ್ಕಡಗಿಸುತ್ತಾ ವ್ಯಾಪಾರ ಒಪ್ಪಂದ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಬಹುತೇಕ ಅಂತಿಮವಾಗಿದೆ. ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕೋದು ಮಾತ್ರ ಬಾಕಿ ಇದೆ. ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಭಾರತ ಇಯು ಶೃಂಗಸಭೆ ಬಳಿಕ ಮಹತ್ವದ ಘೋಷಣೆ ಆಗಲಿದೆ. ದಾವೋಸ್ನ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಮಾತುಕತೆ ಅಂತಿಮ ಹಂತದಲ್ಲಿದೆ ಅಂತ ಘೋಷಿಸಲಾಗಿತ್ತು. ಇದು ಭಾರತ ಇಯು ಆರ್ಥಿಕತೆಗಳಿಗೆ ಅತ್ಯಂತ ಮಹತ್ವ ವಾಣಿಜ್ಯ ಒಪ್ಪಂದಗಳಲ್ಲಿ ಒಂದಾಗಬಹುದು ಅಂತ ವಿಶ್ಲೇಷಿಸಲಾಗಿತ್ತು. ಈಗಾಗಲೇ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸೇರಿದಂತೆ ಹಿರಿಯ ಇಯು ನಾಯಕರು ಭಾರತದಲ್ಲಿದ್ದಾರೆ. ಇನ್ನು ಟ್ರಂಪ್ ಮನಸೋ ಇಚ್ಛೆ ಸುಂಕ ಹಾಕ್ತಾ ಇದ್ದಾರೆ. ಈ ಸಮಯದಲ್ಲಿ ಭಾರತ ಇಯು ಆರ್ಥಿಕ ಸಂಬಂಧವು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಭಾರತವು ಕಾರ್ಮಿಕ ಆಧಾರಿತ ಮತ್ತು ಡೌನ್ ಸ್ಟ್ರೀಮ್ ಉತ್ಪಾದನೆಯಲ್ಲಿ ವಿಶೇಷತೆ ಹೊಂದಿದೆ. ಭಾರತ ಇಯು ಮುಕ್ತ ವಾಣಿಜ್ಯ ಒಪ್ಪಂದವು ವೆಚ್ಚವನ್ನು ಕಡಿಮೆ ಮಾಡಿ ವಾಣಿಜ್ಯವನ್ನು ವಿಸ್ತರಿಸುವ ಸಾಧ್ಯತೆಗಳಿವೆ. ದೇಶೀಯ ಉದ್ಯಮಕ್ಕೆ ಇದು ಪರಿಣಾಮ ಬೀರಲ್ಲ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇದು ಸುಂಕಾಸುರ ಟ್ರಂಪ್ನ ಸೊಕ್ಕನ್ನ ಅಡಗಿಸಲಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಾಳೆ ಭಾರತ ಇಯು ನಡುವೆ ಮೆಗಾ ಡೀಲ್. ಟ್ರಂಪ್ ಸೊಕ್ಕಡಗಿಸುತ್ತಾ ವ್ಯಾಪಾರ ಒಪ್ಪಂದ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಬಹುತೇಕ ಅಂತಿಮವಾಗಿದೆ. ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕೋದು ಮಾತ್ರ ಬಾಕಿ ಇದೆ. ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಭಾರತ ಇಯು ಶೃಂಗಸಭೆ ಬಳಿಕ ಮಹತ್ವದ ಘೋಷಣೆ ಆಗಲಿದೆ.
ದಾವೋಸ್ನ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಮಾತುಕತೆ ಅಂತಿಮ ಹಂತದಲ್ಲಿದೆ ಅಂತ ಘೋಷಿಸಲಾಗಿತ್ತು. ಇದು ಭಾರತ ಇಯು ಆರ್ಥಿಕತೆಗಳಿಗೆ ಅತ್ಯಂತ ಮಹತ್ವ ವಾಣಿಜ್ಯ ಒಪ್ಪಂದಗಳಲ್ಲಿ ಒಂದಾಗಬಹುದು ಅಂತ ವಿಶ್ಲೇಷಿಸಲಾಗಿತ್ತು. ಈಗಾಗಲೇ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸೇರಿದಂತೆ ಹಿರಿಯ ಇಯು ನಾಯಕರು ಭಾರತದಲ್ಲಿದ್ದಾರೆ. ಇನ್ನು ಟ್ರಂಪ್ ಮನಸೋ ಇಚ್ಛೆ ಸುಂಕ ಹಾಕ್ತಾ ಇದ್ದಾರೆ. ಈ ಸಮಯದಲ್ಲಿ ಭಾರತ ಇಯು ಆರ್ಥಿಕ ಸಂಬಂಧವು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಭಾರತವು ಕಾರ್ಮಿಕ ಆಧಾರಿತ ಮತ್ತು ಡೌನ್ ಸ್ಟ್ರೀಮ್ ಉತ್ಪಾದನೆಯಲ್ಲಿ ವಿಶೇಷತೆ ಹೊಂದಿದೆ. ಭಾರತ ಇಯು ಮುಕ್ತ ವಾಣಿಜ್ಯ ಒಪ್ಪಂದವು ವೆಚ್ಚವನ್ನು ಕಡಿಮೆ ಮಾಡಿ ವಾಣಿಜ್ಯವನ್ನು ವಿಸ್ತರಿಸುವ ಸಾಧ್ಯತೆಗಳಿವೆ. ದೇಶೀಯ ಉದ್ಯಮಕ್ಕೆ ಇದು ಪರಿಣಾಮ ಬೀರಲ್ಲ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇದು ಸುಂಕಾಸುರ ಟ್ರಂಪ್ನ ಸೊಕ್ಕನ್ನ ಅಡಗಿಸಲಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಾಳೆ ಭಾರತ ಇಯು ನಡುವೆ ಮೆಗಾ ಡೀಲ್. ಟ್ರಂಪ್ ಸೊಕ್ಕಡಗಿಸುತ್ತಾ ವ್ಯಾಪಾರ ಒಪ್ಪಂದ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಬಹುತೇಕ ಅಂತಿಮವಾಗಿದೆ. ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕೋದು ಮಾತ್ರ ಬಾಕಿ ಇದೆ. ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಭಾರತ ಇಯು ಶೃಂಗಸಭೆ ಬಳಿಕ ಮಹತ್ವದ ಘೋಷಣೆ ಆಗಲಿದೆ. ದಾವೋಸ್ನ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಮಾತುಕತೆ ಅಂತಿಮ ಹಂತದಲ್ಲಿದೆ ಅಂತ ಘೋಷಿಸಲಾಗಿತ್ತು. ಇದು ಭಾರತ ಇಯು ಆರ್ಥಿಕತೆಗಳಿಗೆ ಅತ್ಯಂತ ಮಹತ್ವ ವಾಣಿಜ್ಯ ಒಪ್ಪಂದಗಳಲ್ಲಿ ಒಂದಾಗಬಹುದು ಅಂತ ವಿಶ್ಲೇಷಿಸಲಾಗಿತ್ತು. ಈಗಾಗಲೇ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸೇರಿದಂತೆ ಹಿರಿಯ ಇಯು ನಾಯಕರು ಭಾರತದಲ್ಲಿದ್ದಾರೆ. ಇನ್ನು ಟ್ರಂಪ್ ಮನಸೋ ಇಚ್ಛೆ ಸುಂಕ ಹಾಕ್ತಾ ಇದ್ದಾರೆ. ಈ ಸಮಯದಲ್ಲಿ ಭಾರತ ಇಯು ಆರ್ಥಿಕ ಸಂಬಂಧವು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಭಾರತವು ಕಾರ್ಮಿಕ ಆಧಾರಿತ ಮತ್ತು ಡೌನ್ ಸ್ಟ್ರೀಮ್ ಉತ್ಪಾದನೆಯಲ್ಲಿ ವಿಶೇಷತೆ ಹೊಂದಿದೆ. ಭಾರತ ಇಯು ಮುಕ್ತ ವಾಣಿಜ್ಯ ಒಪ್ಪಂದವು ವೆಚ್ಚವನ್ನು ಕಡಿಮೆ ಮಾಡಿ ವಾಣಿಜ್ಯವನ್ನು ವಿಸ್ತರಿಸುವ ಸಾಧ್ಯತೆಗಳಿವೆ. ದೇಶೀಯ ಉದ್ಯಮಕ್ಕೆ ಇದು ಪರಿಣಾಮ ಬೀರಲ್ಲ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.